ಬ್ಯಾಂಗ್ಳೂರನ್ನ ಸಿಂಗಪುರ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅವರು ಅಸ್ಯೂಮ್ ಮಾಡಿದಾಗ. ಬಟ್ ಅವರು ಕಿವಿ ಮೇಲೆ ಹಾಕುವಂತ ಇಲ್ಲ. ಯಾಕೆ ಹಾಕುವಂತ ಇಲ್ಲ? ನಮ್ಮ ತಮಿಳ್ನಾಡುವರೆಗೂ ವ್ಯತ್ಯಾಸ ಇರೋದು ಇದರಲ್ಲೇ. ತಮಿಳ್ನಾಡು ರೋಡ್ಸ್ ನೋಡಿ ಹೆಂಗಿದೆ, ನೋಡೋಕೆ ಖುಷಿ ಆಗುತ್ತೆ, ಡ್ರೈವರ್ಗೆ ಓಡಿಸೋಕೆ ಖುಷಿ ಆಗುತ್ತೆ. ಡಿ ಕೆ ಶಿವಕುಮಾರ್ ಆಟೋದಲ್ಲಿ ಓಡಾಡಿ ಇಡೀ ಒಂದು 3 ದಿವಸ ಓಡಾಡ್ಬೇಕು ಅವರು. ಸಿಲಿಕಾನ್ ಸಿಟಿ ಅಂತೀರಾ, ಮತ್ತು ಫಾರಿನರ್ಸ್ ಎಲ್ಲ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತಾರೆ. ಅವ್ರು ಬಂದು ರೋಡ್ ನೋಡಿದ್ರೆ ಏನಂತೀರ ನೀವು? ಇನ್ನು ನಮ್ಮ ರಾಜ್ಯದಲ್ಲಿ ನೀವು ಕೂಡ ನೋಡ್ತಿದ್ರೆ ಕಳೆದ 3 ದಿನಗಳಿಂದ ಮಳೆ. ಸೊ ವೆದರ್ ಯಾವ ತರ ಇದೆ, ಇವಾಗ್ಲೂ ಕೂಡ ಮಳೆ ಬರೋ ರೀತಿ ಇದೆ. ಆದ್ರೆ ಇಲ್ಲಿನ ನಮ್ಮ ರಾಜ್ಯದ ರಾಜಕೀಯ ವ್ಯಕ್ತಿಗಳು ಇವಾಗ ಬಿಜೆಪಿ ಪಕ್ಷ ನೋಡಿದ್ರೆ ಅಲ್ಲಿ ಬಿರುಕು ಬಿಟ್ಕೊಂಡು ಅಲ್ಲಿರೋ ರಾಜಕೀಯ ವ್ಯಕ್ತಿಗಳೇ ಕಿತ್ತಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷ ತಗೊಂಡ್ರೆ ನಾವು ಜನ ಕಲ್ಯಾಣ ಅಂತ ಆಸನದಲ್ಲಿ ಅವ್ರು ಬ್ಯುಸಿ ಆಗ್ತಾ ಇದ್ದಾರೆ. ಸೊ ಒಬ್ರು ಕೂಡ ಇಲ್ಲಿದು ಏನು ಇವಾಗ ಮರಗಳು ಬೀಳ್ತಾ ಇದೆ, ಮಳೆಯಿಂದಾಗಿ ಎಷ್ಟೋ ಗುಂಡಿಗಳಿಂದ ಜನಗಳ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ, ಯಾರು ಕೂಡ ಮಾತಾಡ್ತಾ ಇಲ್ಲ. ಸೊ ಏನ್ ಹೇಳ್ತೀರಾ ರಾಜಕೀಯ ವ್ಯಕ್ತಿಗಳ ಬಗ್ಗೆ, ರಾಜಕೀಯದ ಬಗ್ಗೆ, ನಮ್ಮ ರಾಜ್ಯದ ರಾಜಕೀಯದ ಬಗ್ಗೆ? ಇಲ್ಲ, ಇದು ಬಹಳ ಶೋಚನೀಯ ಪರಿಸ್ಥಿತಿನೇ. ಯಾಕೆ ಅಂತಂದ್ರೆ ಎಲ್ಲ ಕಡೆ ಗುಂಡಿಗಳಿದೆ. ಇದು ಡಿ ಕೆ ಶಿವಕುಮಾರ್ ಬ್ಯಾಂಗ್ಳೂರ್ ಇನ್ಚಾರ್ಜ್ ಇದ್ದಾರೆ. ಬ್ಯಾಂಗ್ಳೂರನ್ನ ಸಿಂಗಪುರ್ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅವರು ಅಸ್ಯೂಮ್ ಮಾಡಿದಾಗ. ಬಟ್ ಅವರು ಕಿವಿ ಮೇಲೆ ಹಾಕುವಂತ ಇಲ್ಲ. ಯಾಕೆ ಹಾಕುವಂತ ಇಲ್ಲ? ಬಟ್ ಡಿ ಕೆ ಶಿವಕುಮಾರ್ ಇಸ್ ಎ ಡೈನಾಮಿಕ್ ಪರ್ಸನಾಲಿಟಿ, ಅದರಲ್ಲಿ ಏನು ಅನುಮಾನ ಇಲ್ಲ. ಬಟ್ ಆದರೆ ಅವರು ಯಾಕಿದ್ರೆ ಕಿವಿ ಮೇಲೆ ಹಾಕುವಂತಿಲ್ಲ, ಅಥವಾ ಬಜೆಟ್ ಇಲ್ವಾ ಅಥವಾ ಏನು ಅನ್ನೋದನ್ನ ಫ್ಯಾಕ್ಟ್ ಜನಗಳಿಗೆ ತಿಳಿಸ್ಬೇಕು. ಮತ್ತು ಇವಾಗ ಗುಂಡಿ ನೀರು ಬಂದಿರುತ್ತೆ, ರಾತ್ರಿ ಹೊತ್ತು ಬರ್ತಾ ಇರ್ತಾರೆ, ಅಲ್ಲಿ ನೀರು ಹರಿತಾ ಇರುತ್ತೆ, ಅಲ್ಲಿ ಗುಂಡಿ ಇದೆಯಲ್ವ ಅಂತ ಗೊತ್ತಿರಲ್ಲ, ಹೋಗಿ ಇದರಲ್ಲಿ ಬಿದ್ದು ಬಿಡ್ತಾರೆ, ಚರಂಡಿ ಒಳಗೆ ಬಿದ್ದು ಬಿಡ್ತಾರೆ, ಪ್ರಾಣ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಆದ್ದರಿಂದ ಈ ಜನಗಳ ಪ್ರಾಣ ಉಳಿಸೋದಕ್ಕೆ ಡಿ ಕೆ ಶಿವಕುಮಾರ್ ಮೈನ್ ನಾನು ಕೇಳ್ತಾ ಇರೋದು. ಇದಕ್ಕೆ ಇನ್ಚಾರ್ಜ್ ಬೆಂಗಳೂರು ಇನ್ಚಾರ್ಜು ಮತ್ತು ಹಲವಾರು ನಗರ ಅಭಿವೃದ್ಧಿಗೆಲ್ಲ ಬೈರಾತಿ ಸುರೇಶ್ ಇದ್ದಾರೆ, ಅವರೆಲ್ಲ ಇದಕ್ಕೆ ಬಗ್ಗೆ ಗಮನ ಹರಿಸ್ಬೇಕು. ಮೊದಲು ರೋಡ್ ಸರಿ ಮಾಡಬೇಕು. ನಮ್ಮ ತಮಿಳ್ನಾಡುವರೆಗೂ ವ್ಯತ್ಯಾಸ ಇರೋದು ಇದರಲ್ಲೇ. ತಮಿಳ್ನಾಡು ರೋಡ್ಸ್ ನೋಡಿ ಹೆಂಗಿದೆ, ನೋಡೋಕೆ ಖುಷಿ ಆಗುತ್ತೆ, ಡ್ರೈವರ್ಗೆ ಓಡಿಸೋಕೆ ಖುಷಿ ಆಗುತ್ತೆ. ಆ ಥರ ಇರಬೇಕು, ಆ ಥರ ಮಾಡಬೇಕು. ಮತ್ತು ಇದು ಸರಿ ಇಲ್ಲ. ಇದು ಡಿ ಕೆ ಶಿವಕುಮಾರ್ ಮತ್ತು ರಾಜಕೀಯ ವ್ಯಕ್ತಿಗಳು ಇದರ ಬಗ್ಗೆ ಗಮನ ಹರಿಸ್ಬೇಕು. ಪ್ರತಿಯೊಬ್ಬರೂ ಗಮನ ಹರಿಸ್ಬೇಕು. ಈ ರೋಡ್ನ ಸರಿ ಮಾಡಬೇಕು. ಮತ್ತು ಫಸ್ಟ್ ಆಫ್ ಆಲ್ ನೀರು ಎಲ್ಲಿ ಹೋಗ್ಬೇಕು ಅಂತ ಒಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಯಾಕಿಲ್ಲ? ಒಳ್ಳೆ ಇಂಜಿನಿಯರ್ಸ್ ಇದ್ದಾರೆ, ಅವ್ರಿಗೆ ಸರಿಯಾದ ಇದು ಕೊಟ್ಟು ಮಾರ್ಗದರ್ಶನ ಕೊಟ್ಟು ಅಲ್ಲಿ ನಿಂತ್ಕೊಂಡು ಮಾಡಿಸ್ಬೇಕು. ಮತ್ತು ತುಷಾರ್ ಅವರು BBMP ಕಮಿಷನರ್ ಇದ್ದಾರೆ, ಒಳ್ಳೆ ಕ್ಯಾಂಡಿಡೇಟ್ ಅವರು ಸಹಿತ ಇದರ ಬಗ್ಗೆ ಗಮನ ಹರಿಸ್ಬೇಕು. ಇದು ಯಾವುದೋ ಒಂದು ಇನ್ನೊಂದೇನೋ ಬಂದಿದೆ, ಅದು ಈ ಸ್ವತ್ತು ಅಂತ ಜನಗಳು ಅದರಿಂದ ಓಡೋಗ್ತಾ ಇದ್ದಾರೆ. ಈ ಕಡೆ ಗಮನ ಹರಿಸ್ಬೇಕು. ಎಲ್ಲ ಒಳ್ಳೆ ಆಫೀಸರ್ಸ್ನ ಕರ್ಕೊಂಡು ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಏನೋ ಒಂದು ಗಮನ ಹರಿಸ್ತಾ ಇದ್ದರೆ ಮುಂದಿನ ಸಲ ಅವರು ಹೊಡೆತ ತಿನ್ನೋದು ಗ್ಯಾರಂಟಿ. ಇದರಲ್ಲಿ ಗ್ಯಾರಂಟಿ. ಯಾಕೆ ಅಂತಂದರೆ ಇದಿದೆ ಏನು ಹೇಳಿ, ಜನಗಳೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ. ಈ ಹಳ್ಳ ದಿಣ್ಣೆ ಎಲ್ಲ ಇದರಲ್ಲಿ ಬಿದ್ದು ಹೋಗ್ತಾ ಇರೋದು, ಅನಾಹುತ ಆಗ್ತಾ ಇರೋದು, ನೀರು ಎಲ್ಲಿ ಹೋಗದೇ ಇರೋದು, ಚರಂಡಿ ಇದರೊಳಗೆ ಹೋಗದೇ ಇರೋದಂಥದ್ದು ಇದೆಲ್ಲ ಆಗಿದೆ. ಅದರಿಂದ ಸ್ವಲ್ಪ ಕಷ್ಟಪಟ್ಟು ಇದ್ರ ಬಗ್ಗೆ ಗಮನ ಹರಿಸಿ, ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಇನ್ಚಾರ್ಜು ಇಲ್ಲ ಬೇರೆಯವ್ರಿಗೆ ಕೊಟ್ಟು ಅದನ್ನು ಸರಿ ಮಾಡಿಸ್ಬೇಕು, ಸರಿ ಆಗಬೇಕಿದೆ. ಆಟೋದಲ್ಲಿ ಹೋಗ್ತಾ ಇದ್ದೆ ಎತ್ತಿ ಕುಣಿತಾ ಇರುತ್ತೆ, ಪಾಪ ವಯಸ್ಸಾದವ್ರು ಏನು ಮಾಡಬೇಕು ಹೇಳಿ, ನೀವೇ ಹೇಳಿ. ಒಂದ್ಸಲ ಇವರು ಯಾರೋ ಡಿ ಕೆ ಶಿವಕುಮಾರ್ ಆಟೋದಲ್ಲಿ ಓಡಾಡಿ ಇಡೀ ಒಂದು 3 ದಿವಸ ಓಡಾಡ್ಬೇಕು ಅವರು, ಇಡೀ ಕರ್ನಾಟಕ. ಇದು ಬೆಂಗಳೂರಲ್ಲಿ. ಇನ್ನು ಕರ್ನಾಟಕ ಹೆಂಗಿರಬೇಕು, ಬೆಂಗಳೂರು ಹೆಂಗಿರ್ಬೇಕಾದ್ರೆ? ಬೆಂಗಳೂರು ಸಿಲಿಕಾನ್ ಸಿಟಿ ಅಂತೀರಾ, ಮತ್ತು ಫಾರಿನರ್ಸ್ ಎಲ್ಲ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತಾರೆ. ಅವ್ರು ಬಂದು ರೋಡ್ ನೋಡಿದ್ರೆ ಏನಂತೀರ ನೀವು? ಆವಾಗ ನಿಮಗೆ ಒಂಥರ ಪೇಚಾಟಿಗೆ ಸಿಕ್ಕಾಕ್ಕೊತೀರ ನೀವು. ಮತ್ತು ನಾನು ಇದು ಗ್ಯಾರಂಟಿ ಡಿ ಕೆ ಶಿವಕುಮಾರ್ಗೆ ಇದು ಇಲ್ದಾಗ ಅವರು ಇನ್ಚಾರ್ಜ್ ಬಿಟ್ಕೊಡ್ಲಿ ಬೇರೆಯವರಿಗೆ, ಅಲ್ಲ ಅವರು ಸರಿ ಮಾಡಿಕೊಡ್ತಾರೆ ಅಂತಂದರೆ ಫಸ್ಟ್ ಆಫ್ ಆಲ್ ಈ ಮಳೆ ನಿಂತಿದ ತಕ್ಷಣ ರೋಡ್ ಫಸ್ಟ್ ರೆಡಿ ಮಾಡಬೇಕು, ಎಲ್ಲ ಗುಂಡಿಗಳು ಮುಚ್ಚಬೇಕು. ಈ ಯಾವ ಗುಂಡಿನೂ ಮುಚ್ಚೇ ಇಲ್ಲ. ಇನ್ನು ಅದು ಯಾವುದೋ ಒಂದು ಗಡುವು ಕೊಟ್ಟಿದ್ರು, ಅದು ಸರಿಯಾಗಿ ಆಗಲಿಲ್ಲ. ನೀವೇ 3 ದಿವಸ ಓಡಾಡಿ ಆಟೋದಲ್ಲಿ, ಗೊತ್ತಾಗುತ್ತೆ ನೀವು ಹೇಗೆ ಆಗ್ತೀರಾ, ಹೆಂಗೆ ಆಗ್ತೀರಾ, ನಿಮ್ಮ ಮೈ ಕೈ ಹೆಂಗಾಗುತ್ತೆ. 3 ದಿವಸ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಓಡಾಡಿ, ತಿರ್ಗಾ ಮಾರನೇ ದಿವಸ ಒಂದು ಏರಿಯಾಗೆ ಹೋಗಿ, ನಿಮ್ಗೆ ಗೊತ್ತಾಗುತ್ತೆ ಅವಾಗ ಏನು ಪರಿಸ್ಥಿತಿ ಏನಾಗಿದೆ ಅಂತ. ಫಸ್ಟ್ ಆಫ್ ಆಲ್ ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಅವ್ರು ಏನೋ ವೈಯಕ್ತಿಕ ಏನೋ ಮಾಡ್ಕೊಂಡಿರೋದು ಇಂಪಾರ್ಟೆಂಟ್ ಅಲ್ಲ, ಇದು ಇಂಪಾರ್ಟೆಂಟ್ ಇದೆ. ಇದರ ಬಗ್ಗೆ ಗಮನ ಹರಿಸಿ ಹೈಕಮಾಂಡ್ನವರು ಸಹಿತ ಇದರ ಬಗ್ಗೆ ಗಮನ ಹರಿಸಿ ಡಿ ಕೆ ಶಿವಕುಮಾರ್ಗೆ, ಸಿದ್ದರಾಮಯ್ಯನವ್ರಿಗೆ ಒಂದು ಒಳ್ಳೆಯ ಕಾಷನ್ ಕೊಡಬೇಕು. ಕಾಷನ್ ಕೊಟ್ಟು ಇದನ್ನು
ಸರಿಯಾಗಿ ಮಾರ್ಗ ಮಾಡ್ಬೋದು. ನೀವು ಫೆಬ್ರವರಿಯಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಇಲ್ಲಿಗೆ ಬರ್ತಾ ಇದ್ದಾರೆ, ಅವಾಗ ನೋಡ್ಬಿಟ್ರೆ ಈ ರೋಡುಗಳೆಲ್ಲ ಏನು ಅನಿಸುತ್ತೆ ಅಲ್ವಾ? ಅವಮಾನ ಆಗುತ್ತೆ. ಬ್ಯಾಂಗ್ಳೂರು ಏನಪ್ಪ ನಾವು ಏನೋ ಅಂದ್ಕೊಂಡಿದ್ವಿ, ಅದೆಲ್ಲ ಗೊತ್ತಿದ್ರು ರಾಜಕೀಯ ವ್ಯಕ್ತಿಗಳು ಸುಮ್ಮನೆ ಇದಾರಲ್ಲ ಅಂತ. ಸುಮ್ಮನೆ ಇದ್ದಾರೆ. ಅದಕ್ಕೆ ಅದನ್ನೆಲ್ಲ ಸರಿ ಮಾಡಬೇಕು. ಸರಿ ಮಾಡದೇ ಇದ್ರೆ ಇದು ನೆಕ್ಸ್ಟ್ ಟೈಮ್ಗೆ ಸ್ವಲ್ಪ ತೊಂದರೆ ಆಗೇ ಆಗುತ್ತೆ. ಸ್ವೀಟ್ ಪ್ಲಸ್ ಕರ್ನಾಟಕ.